ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್. ಇವತ್ತಿನ ವಿಡಿಯೋದಲ್ಲಿ ಕ್ಯಾರೆಟ್ ಹಲ್ವಾ ಮಾಡುವ ವಿಧಾನ. ಮೊದಲಿಗೆ ಕ್ಯಾರೆಟ್ ತೊಳೆದು ಆ ಥರ ಉಜ್ಕೊಳ್ಬೇಕು. ಎಲ್ಲನೂ 10 kg ಕ್ಯಾರೆಟು ಉಜ್ಕೊಂಡು ಸ್ವಲ್ಪ ಈಗ ಹಾಲು ಹಾಕ್ಕೊಳ್ಳೋಣ. ಒಂದು 3 ಲೀಟ್ರ್ ಹಾಲು ಹಾಕ್ಕೊಳ್ಳೋಣ. ಕ್ಯಾರೆಟ್ ಬೇಯೋಕ್ಕೆ ಚೆನ್ನಾಗಿ ತಿರ್ಗಿಸ್ತಾ ಇರಬೇಕು. ಈ ಥರ ಬಿಡಬಾರ್ದು, ತಲೆ ಅಂಟುತ್ತೆ. ಆ ಥರ ತಿರ್ಗಿಸ್ತಾನೇ ಇರಬೇಕು. ಈಗ ಸ್ವಲ್ಪ ಆಗಿದೆ. ಈಗ ಸಕ್ಕರೆ ಹಾಕ್ಕೊಳ್ಳೋಣ. 5 kg ಸಕ್ಕರೆ ಚೆನ್ನಾಗಿ ತಿರ್ಗಿಸಿದ್ರೆ ಅದು ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ. ನೀರು ಥರ ಆಗುತ್ತೆ ಅದನ್ನು ನೋಡಿ. ಇವಾಗ ಎಲ್ಲ ಫುಲ್ಲು ನೀರು ಥರ ಆಗುತ್ತೆ. ಇವಾಗ ಅದೇ ಥರ ಹಾಕ್ಕೊಂಡು ಬಿಡಬಾರ್ದು. ಈಗ ಸ್ವಲ್ಪ ತುಪ್ಪ ಹಾಕ್ಕೊಳ್ಳೋಣ. ಸ್ವಲ್ಪ ನೋಡಿ ಆ ಥರ ಬೇಯ್ತಾನೆ ಇರುತ್ತೆ ಎರಡು. ಇವಾಗ ಸಕ್ಕರೆ ಹಾಕಿ ನೀರು ಬಿಟ್ಕೊಂಡ್ಬಿಡುತ್ತಲ್ವ, ಚೆನ್ನಾಗಿನ ಫಾಸ್ಟಾಗಿ ಬೇಯ್ತದೆ. ಈಗ ಬಾದಾಮಿ ಸ್ವಲ್ಪ ಹಾಕ್ಕೊಳ್ಳೋಣ. ಪಿಸ್ತಾ ಸ್ವಲ್ಪ ಹಾಕ್ಕೊಳ್ಳೋಣ. ಈಗ ಗೋಡಂಬಿ ಬೇಕಾದರೆ ನೀವು ತುಪ್ಪದಲ್ಲಿ ಬೇಕಾದ್ರೆ ರೋಸ್ಟ್ ಮಾಡಿ ಹಾಕ್ಕೊಬೋದು, ಪರವಾಗಿಲ್ಲ. ನಾವು ಯಾವತ್ತು ಹಿಂಗೆ ಹಾಕೋದು. ಸ್ವಲ್ಪ ಏಲಕ್ಕಿ ಪೌಡರು, ಸ್ವಲ್ಪ ಉಪ್ಪು ಹಾಕಿದರೆ ಸ್ವೀಟ್ಗೆ ರುಚಿಕರ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಮತ್ತು ದ್ರಾಕ್ಷಿ ಹಾಕ್ಕೊಂಡೆಲ್ಲ ತಿರುಗಿಸೋಣ ಚೆನ್ನಾಗಿ. ಈಗ ಆಲ್ಮೋಸ್ಟ್ ಅರ್ಧ ಆಗಿದೆ. ಇನ್ನೂ ಸ್ವಲ್ಪ ಹಾಕ್ಬೇಕು ನೋಡಿ. ಯಾವ ಥರ ಹಾಲು ಆಗಲಿ ನೀರಾಗಲಿ ಏನಿಲ್ಲ, ಫುಲ್ ಡ್ರೈ ಆಗಿದೆ. ಆವಾಗ ಕೋವನ್ನು ಹಾಕ್ಕೊಳ್ಳೋಣ. ಕೋವಾ 4 kg ಕೋವಾ ಹಾಕ್ಕೊತಾಯಿದ್ವಿ. ಆ ಥರ ಪುಡಿ ಮಾಡಿ ಸಪ್ಪೆ ಕೋವಾ ಬೇಕರಿಯಲ್ಲಾದರೂ ಸಿಗುತ್ತೆ, ನಂದಿನಿ ಇದರಲ್ಲಾದರೂ ಸಿಗುತ್ತೆ, ಹಾಲಂಗಡಿಯಲ್ಲಿ. ಈಗ ಚಾರ್ಪುಪ್ಪು ಹಾಕ್ಕೊಳ್ಳೋಣ. ಎಲ್ಲ ಹಾಕ್ಕೊಂಡು ಥರ ಇದು ಮಾಡ್ಕೊಳ್ಳೋಣ. ಚೆನ್ನಾಗಿ ತಿರ್ಗಿಸೋಣ. ಅದೆಲ್ಲ ಫುಲ್ ಕೋವೆಲ್ಲ ಮೆಲ್ಟ್ ಆಗಿಬಿಡ್ಬೇಕು. ಫುಲ್ಲು ಕರ್ಕ್ಬಿಡ್ಬೇಕು. ಏನು ಕಾಣಿಸ್ಬಾರ್ದು. ಕೋವಾ ಫುಲ್ಲು ಬೈಂಡಿಂಗ್ ಆಗಿಬಿಡ್ಬೇಕು, ಎಲ್ಲ ಕ್ಲೀನಾಗಿ ನೋಡಿ. ಆ ಥರ ಈಗ ಒಂದು ಅರ್ಧ ಮುಕ್ಕಾಲು kg ತುಪ್ಪ ಹಾಕ್ಕೊಳ್ಳೋಣ. ತುಳ್ಳಲ್ಲಿ 1 kg ತುಪ್ಪ ಅವಾಗ ಹಾಕಿರೋದು. ಇವಾಗೆಲ್ಲ ಸೇರಿಸಿ ಇದು ತುಪ್ಪ ಬಿದ್ದರೆ ಚೆನ್ನಾಗಿರೋದು. ತುಪ್ಪ ಹಾಕಿದ್ರೆ 1 kg ತುಂಬಾ ಟೇಸ್ಟ್ ಚೆನ್ನಾಗಿರುತ್ತದೆ ನೋಡಿ. ಎಲ್ಲ ಮೆಲ್ಟ್ ಆಗಿದೆ ಕ್ಲೀನಾಗಿ ನೋಡಿ. ಎಲ್ಲ ಫುಲ್ಲು ಅದರ ಫುಲ್ ಮೆಲ್ಟ್ ಆಗಿದೆ. ಇವಾಗ ಆಫ್ ಮಾಡಿದ ಸ್ಟವು ಕ್ಲೀನಾಗಿ ನೋಡಿ. ಆ ಥರ ಮೆಲ್ಟ್ ಆಗಬೇಕು. ಬೆಳಿಗ್ಗೆ ಹೊರಕ್ಕೆ 1-2 ಅವರ್ ಬಿಟ್ಟರೆ ಫುಲ್ ಗಟ್ಟಿ ಆಗುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಈಗ ಸಗಿವೆಲ್ಲ ಸಿದ್ಧ. ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್. ನನ್ನ ವೀಡಿಯೋ ನೋಡಿ ಲಾಸ್ಟ್ ಗಂಟೆ ನೋಡೋದಕ್ಕೆ.